ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ. ಅದು ಡಿಸೆಂಬರ್ 16, 2012. ಭಾರತದ ರಾಷ್ಟ್ರೀಯ ರಾಜಧಾನಿಯಾಗಿರುವಂತಹ ದೆಹಲಿಯಲ್ಲಿ ನಡೆಯುವಂತಹ ಒಂದು ಭೀಕರ ಕೃತ್ಯ. ಅವತ್ತು ಆ ಕೃತ್ಯ ನಡೆದ ಮೇಲೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸೇಫ್ ಝೋನ್ ಬೇಕು ಅಂತ ಅನ್ನಿಸ್ತು. ಭಾರತದಾದ್ಯಂತ ಹೆಣ್ಣು ಮಕ್ಕಳ ಪರವಾಗಿ ಇರುವಂತಹ ಕಾನೂನುಗಳು ಇನ್ನೊಂದು ಸ್ವಲ್ಪ ಪ್ರಬಲವಾಗಬೇಕು ಅಂತ ಅನ್ನಿಸ್ತು. ಅದಾದಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಹೆಣ್ಣುಮಕ್ಕಳ ಕೇರ್ಗೆ ಮತ್ತು ಹೆಣ್ಣುಮಕ್ಕಳ ಒಂದು ಸೋಷಿಯಲ್ ಲೈಫ್ಗೆ ಇಂಪ್ಯಾಕ್ಟ್ ಆಗೋ ಥರ ಒಂದು ಗುಡ್ ಡಿಸಿಷನ್ಗಳನ್ನು ತಗೊಳ್ಳಾಯಿತು. ಅದಾದಮೇಲೆ ಹೆಣ್ಣು ಸಿಬ್ಬಂದಿಯನ್ನು ಪೊಲೀಸ್ ಇಲಾಖೆಯಲ್ಲಿ ನೇಮಕ ಮಾಡೋದ್ರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೇಮಕ ಆಯಿತು. ಅದಾದಮೇಲೆ ನ್ಯಾಯಾಂಗ ಕೂಡ ಹೆಣ್ಣುಮಕ್ಕಳ ವಿಚಾರದಲ್ಲಿ, ಹೆಣ್ಣುಮಕ್ಕಳ ಒಂದು ಸಾಮಾಜಿಕ ಜೀವನದ ವಿಚಾರದಲ್ಲಿ ಹಲವಾರು ಕಾನೂನುಗಳನ್ನು ತಗೋಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಯಿತು. ಜೊತೆಗೆ ಶಾಸಕಾಂಗಗಳು ಕೂಡ ಇನ್ನೊಂದು ಸ್ವಲ್ಪ ಎಚ್ಚೆತ್ತುಕೊಂಡು ಕಾರ್ಯಾಂಗದ ಮುಖಾಂತರ ಕೆಲಸಗಳನ್ನು ಮಾಡಬೇಕು. ಶಾಸನಗಳನ್ನು ಹೆಣ್ಣು ಮಕ್ಕಳಿಗೆ ಪೂರಕವಾಗಿರುವಂತಹ ಶಾಸನಗಳನ್ನು ಇನ್ನೊಂದು ಸ್ವಲ್ಪ ಕಟ್ಟುನಿಟ್ಟಾಗಿ ಚಾಲ್ತಿಯಲ್ಲಿ ಇಡಬೇಕು ಅನ್ನುವಂತಹ ಡಿಸಿಷನ್ಗೆ ಬರಲಾಯಿತು. ಅಂದರೆ ಅದೊಂದು ಪ್ರಕರಣದಿಂದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮೂರು ಕೂಡ ಎಚ್ಚೆತ್ತುಕೊಳ್ಳುವಂತಹ ಪರಿಸ್ಥಿತಿ, ಅನಿವಾರ್ಯತೆ ಮತ್ತು ಎಲ್ಲರೂ ತಲೆ ತಗ್ಗಿಸುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದ್ದು ಆ ಒಂದು ಪ್ರಕರಣ. ಈಗಾಗಲೇ ನೀವು ಅದ್ರ ಬಗ್ಗೆ ಕೇಳಿರ್ತೀರಾ, ತುಂಬ ಹಳೆಯ ಪ್ರಕರಣ. ಆದರೆ ಇವತ್ತಿಗೂ ಕೂಡ ಯಾವುದಾದ್ರೂ ಒಂದು ಹೆಣ್ಣು ಮಕ್ಕಳ ಖಾಸಗಿ ಜೀವನಕ್ಕೆ ಸಾಮಾಜಿಕವಾಗಿ ತೊಂದರೆ ಆದಾಗ ಆ ಒಂದು ಕೇಸ್ನ ಎಳೆ ಮತ್ತು ಇವತ್ತಿನ ಒಂದು ಪ್ರಕರಣಗಳಿಗೂ ಕೂಡ ತಗಲಾಕೊಳ್ಳುತ್ತೆ. ಅಂದರೆ ಇದೊಂದು ಹೆಣ್ಣು ಮಕ್ಕಳ ಮೇಲೆ ನಡೆಯುವಂತಹ ಲೈಂಗಿಕ ದೌರ್ಜನ್ಯದ ಕುರಿತಾದಂತಹ ಒಂದು ಪ್ರಕರಣ. ಒಂದು ಸಮಾಜ ಇದೆ, ಸಮಾಜದಲ್ಲಿ ದಿನನಿತ್ಯ ಕಾರ್ಯಾಂಗ, ಶಾಸಕಾಂಗಗಳ ಕೆಲಸ ಇದೆ, ನ್ಯಾಯಾಂಗಗಳದಷ್ಟಕ್ಕೆ ಅದು ಕೆಲಸ ಮಾಡ್ತಾ ಇರುತ್ತೆ, ಅದ್ರ ಜೊತೆ ನಾವು ಜೀವನ ಮಾಡ್ತಾ ಇರ್ತೀವಿ. ಬಟ್ ನಾವು ಸ್ವೇಚ್ಛಾಚಾರಕ್ಕೆ ಬಲಿಯಾಗದೇ ಒಂದು ಸಾಮಾಜಿಕ ಕಳಕಳಿಯಿಂದ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸ್ಕೊಳ್ಳದೇ ಬದುಕಬೇಕು. ಯಾಕಂದರೆ ನಾವು ಕಾರ್ಯಾಂಗ, ಶಾಸಕಾಂಗಗಳ ಮೇಲೆ ಎಷ್ಟೇ ನಂಬಿಕೆ ಇಟ್ಟರೂ ಕೂಡ ನಾಳೆ ಏನಾದರೂ ಆದಾಗ ನಮ್ಮ ಒಬ್ಬ ಫ್ಯಾಮಿಲಿ ಮೆಂಬರನ್ನು ನಾವು ಕಳ್ಕೊಬೇಕಾಗತ್ತೆ, ಅಥವಾ ಆ ಒಂದು ದಾರುಣ ಸ್ಥಿತಿಗೆ ಅವರಾದರೂ ಬರಬೇಕಾಗತ್ತೆ. ಸೊ ಸಮಾಜಮುಖಿಯಾಗಿ ನಾವು ಬದುಕಬೇಕು ಅಂದರೆ ಸಮಾಜದಲ್ಲಿರುವಂತಹ ಕೆಲವೊಂದು ಜವಾಬ್ದಾರಿಗಳನ್ನು ಪ್ರಜೆಗಳಾದ ನಾವು ಕೂಡ ತಗೊಳ್ಳಬೇಕಾಗುತ್ತೆ. ಎಲ್ಲವನ್ನೂ ಕೂಡ ಇನ್ನೊಬ್ಬರ ಮೇಲೆ ನಾವು ಅವ್ರ ಮೇಲೆ ಭಾರ ಹೊರಿಸಿ ಕೂತ್ಕೊಳ್ಳೋದಕ್ಕಾಗಲ್ಲ. ಸೊ ಅಂತಹ ಒಂದು ಪ್ರಕರಣದ ಬಗ್ಗೆ ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದೇ ನಿರ್ಭಯಾ ಕೇಸ್. ನಿರ್ಭಯ ಪ್ರಕರಣ ಇದು ಡೆಲ್ಲಿಯ ಒಂದು ಭಾಗ ಮುನಿರ್ಕಾ ಅನ್ನುವಂತಹ ಜಾಗದಲ್ಲಿ ನಡೆಯುವಂತಹ ಒಂದು ಪ್ರಕರಣ. ಇದು ಅವತ್ತೇನಾಗುತ್ತೆ ಅಂದರೆ ಡಿಸೆಂಬರ್ 16, ಒಂದು ಹೆಣ್ಮಗಳು ಒಂದು 22-23 ವರ್ಷ ಇರಬಹುದು. ಅವಳು ಫಿಸಿಯೋಥೆರಪಿ ಏನೋ ಮಾಡ್ತಾ ಇದ್ದ ಅಂತಂದರೆ ಒಂದು ವೈದ್ಯಕೀಯ ಶಿಕ್ಷಣ ಪದವಿಯನ್ನು ತಗೊಳ್ತಾ ಇದ್ದಂತಹ ಹುಡುಗಿ ದೆಹಲಿಯ ಮುನಿರ್ಕಾ ಅನ್ನುವಂತಹ ಪ್ರದೇಶದ ವಾಸಿಯಾಗಿರ್ತಾಳೆ. ಕುಟುಂಬ ಸಮೇತರಾಗಿ ಅಲ್ಲೇ ವಾಸವಾಗಿರ್ತಾಳೆ. ಸೊ ಹೀಗೆ ಕಾಲೇಜು ಮನೆ ನಡೀತಾ ಇರುತ್ತೆ. ಈ ಮಧ್ಯದಲ್ಲಿ ಅವಳಿಗೆ ಒಬ್ಬ ಬಾಯ್ ಫ್ರೆಂಡ್ ಇರ್ತಾನೆ. ಅಂದರೆ ಅವನು ಕೂಡ ಅದೇ ಒಂದು ವೈದ್ಯಕೀಯ ಶಿಕ್ಷಣದಲ್ಲೇ ಆ ಒಂದು ಕಾಲೇಜಲ್ಲೇ ಓದ್ತಾ ಇರುವಂತಹ ಹುಡುಗ ಆಗಿರ್ತಾನೆ. ಅವನು ಸುಮಾರು ದಿನದಿಂದ ಪರಿಚಯ ಇರ್ತಾನೆ. ಅವ್ರ ಜೊತೆ ಓಡಾಡೋದು, ಸುತ್ತಾಡೋದೆಲ್ಲ ಇರುತ್ತೆ. ಅದು ಆಮೇಲೆ ಮನೆಯವ್ರಿಗೂ ಕೂಡ ಗೊತ್ತಾಗುತ್ತಂತೆ. ಸೊ ಹೀಗೆ ನಡೀತಿರುವಂತಹ ಸಂದರ್ಭದಲ್ಲಿ ಒಂದು ದಿನ ಔಟಿಂಗ್ ಹೋಗೋಣ ಅಂತ ಹುಡುಗಿ ಇಬ್ಬರು ಕೂಡ ಅನ್ಕೋತಾರೆ. ಒಂದು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಅದಾದಮೇಲೆ ಹೊರಗಡೆ ಊಟ ಗೀಟ ಮುಗಿಸ್ಕೊಂಡು ಬರೋಣ ಅಂತ ಅವತ್ತಿನ ದಿನ ಅವಳು ಡಿಸೈಡ್ ಮಾಡ್ತಾಳೆ. 2012 ಡಿಸೆಂಬರ್ 16 ಬೆಳಗ್ಗೆ ಅವಳು ಮನೇಲಿ ಹೇಳಿ ಹೊರಡ್ತಾಳೆ. ಈ ಥರ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ, ಹೋಗಿ ಬರ್ತೀವಿ ಸಂಜೆ ಅಷ್ಟರಲ್ಲಿ ಅಂತ ಹೇಳಿ ಹೊರಡ್ತಾಳೆ. ಮಾಮೂಲಿ ಯಥಾ ಪ್ರಕಾರ ಬಾಯ್ ಫ್ರೆಂಡ್ ಬರ್ತಾನೆ, ಪಿಕ್ ಮಾಡ್ತಾನೆ. ಇಬ್ಬರು ಬಸ್ ಹಿಡಿದು ಶಾಪಿಂಗ್ ಮುಗಿಸ್ಕೋತಾರೆ, ಊಟ ಮಾಡ್ಕೋತಾರೆ. ಆಮೇಲೆ ಸಂಜೆ ಮೇಲೆ ಒಂದು ಸಿನಿಮಾಗೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಒಂದು ಥಿಯೇಟ್ರಿಗೆ ಅವ್ರು ಹೋಗ್ತಾರೆ. ಸೊ ಸಂಜೆ ಶೋ ಅದಾಗಿರುತ್ತೆ. ಆ ಒಂದು ಸಿನಿಮಾ ಮುಗಿಸ್ಕೊಂಡು ಅವ್ರು ಹೊರಗೆ ಬಂದಾಗ 10 ಗಂಟೆ 10:30 ಸುಮಾರು ಆಗಿರುತ್ತೆ. ಆಗ ಅವರು ಯಾವುದೇ ಒಂದು ಪ್ರೈವೇಟ್ ವೆಹಿಕಲ್ನ ತೊಗೊಂಬಂದಿರಲ್ಲ. ಹಾಗಾಗಿ ಅವರು ಮತ್ತೆ ಯಾವ್ದಾರು ಆಟೋನೋ ಬಸ್ಸೋ ಹಿಡಿದು ಮನೆ ಸೇರ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಸೊ ಅವರು ಸಿನಿಮಾ ಮುಗಿಸ್ಕೊಂಡು ಹೊರಗೆ ಬಂದು ಬಸ್ ಸ್ಟಾಪ್ ಹತ್ರ ನಿಂತ್ಕೋತಾರೆ. ಆ ಬಸ್ ಸ್ಟಾಪಲ್ಲಿ ಸುಮಾರು ಹೊತ್ತಾದರೂ ಯಾವುದೇ ಗಾಡಿಗಳು ಕೂಡ ಬರೋದಿಲ್ಲ, ಯಾವುದೇ ವೆಹಿಕಲ್ಗಳು ಕೂಡ ಬರೋದಿಲ್ಲ. ಯಾರು ಬಂದರೂ ಡ್ರಾಪ್ ಕೇಳಿದ್ರು ಅವ್ರು ಯಾರು ಡ್ರಾಪ್ ಕೊಡೋಲ್ವಂತೆ. ಸೊ ಹಾಗಾಗಿ ಹಾಗೆ ಅಲ್ಲೇ ವೆಯ್ಟ್ ಮಾಡ್ತಾ ನಿಂತಿರ್ತಾರೆ. ಅದೇ ಟೈಮ್ಗೆ ಒಂದು ಖಾಸಗಿ ಬಸ್ ಅಲ್ಲಿಗೆ ಬರುತ್ತೆ. ಆ ಖಾಸಗಿ ಬಸ್ ಬರುತ್ತೆ. ಇವ್ರು ಬಸ್ ಬಂದಿದ್ದನ್ನ ನೋಡಿ ಕೈ ಹೊಡಿತಾರೆ, ಅವರು ನಿಲ್ಲಿಸ್ತಾರೆ. ಖಾಸಗಿ ಬಸ್ಸು ಪೂರ ಖಾಲಿ ಇರುತ್ತೆ. ಒಂದು 4-5 ಜನ ಹುಡುಗರು ಆ ಬಸ್ಸಲ್ಲಿ ಇರ್ತಾರೆ, ಜೊತೆಗೆ ಚಾಲಕ ಒಬ್ಬ ಇರ್ತಾನೆ. ಸೊ ಅದನ್ನು ನೋಡಿಕೊಂಡು ಹೋಗೋದೋ ಬೇಡವಾ ಅಂತ ಹುಡುಗಿ ಇಬ್ಬರು ಯೋಚನೆ ಮಾಡ್ತಾರೆ. ಬಟ್ ಸ್ಟಿಲ್ ಯಾವುದೇ ವಾಹನಗಳು ಆ ಟೈಮಲ್ಲಿ ಬರದೇ ಇರೋ ಕಾರಣದಿಂದಾಗಿ ಅವ್ರು ಅದನ್ನು ಹತ್ತಿ ಅವ್ರು ಯಾವ ಒಂದು ಪ್ರದೇಶಕ್ಕೆ ಹೋಗಬೇಕೋ ಅದನ್ನು ಹೇಳ್ತಾರೆ. ಬಸ್ನವರು ಕೂಡ ಸರಿ ನಾವು ಹಾಗೆ ಹೋಗ್ತಿದ್ದೀವಿ ಬನ್ನಿ ಅಂತ ಹತ್ತಿಸ್ಕೊಂಡಾದ್ಮೇಲೆ ಸುಮಾರು ಹೊತ್ತು ಹಿಂಗೆ ಕಾಲ ಕಳೀತಾ ಹೋಗುತ್ತೆ. ಅದಾದಮೇಲೆ ಹುಡುಗನಿಗೆ ಒಂದು ಡೌಟ್ ಬರುತ್ತೆ,
ಅಲ್ಲಿ ದಾರಿ ಡೈವರ್ಷನ್ ತಗೊಂಡಿದ್ದಾರೆ. ಅಂದರೆ ಆ ಒಂದು ಬಸ್ ಏನೋ ಹೋಗಬೇಕಿತ್ತಲ್ಲ, ಇವರ ಒಂದು ಸ್ಥಳಕ್ಕೆ ಮುಟ್ಟೋದಕ್ಕೆ ಯಾವ ದಾರಿಯಲ್ಲಿ ಹೋಗಬೇಕು ಆ ದಾರಿಯನ್ನು ಬಿಟ್ಟು ಇನ್ನೊಂದು ದಾರಿಯಲ್ಲಿ ಬಸ್ ಹೋಗ್ತಾ ಇದೆ. ಸೊ ಅವಾಗ ಹುಡುಗ ಎದ್ದು ಕೇಳ್ತಾನೆ, ಈ ದಾರಿಯಲ್ಲಿ ಯಾಕೆ ಹೋಗ್ತಾ ಇದ್ದೀರಾ, ಈ ದಾರಿಯಲ್ಲಿ ಹೋದರೆ ನಾವು ತಲುಪಬೇಕಾಗಿರೋ ಸ್ಥಳ ಬರೋದಿಲ್ಲ, ಸೊ ಬೇರೆ ಒಂದು ದಾರಿಯಲ್ಲಿ ಹೋಗಿ ಅಂತ. ಪ್ರಾರಂಭದಲ್ಲಿ ಅವನು ಇಲ್ಲ ಹಿಂಗೋಗೋಣ, ಹಿಂಗೋದ್ರೂ ಬರುತ್ತೆ, ಹಂಗೋದ್ರು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಹೋಗೋಣ, ಈ ಥರ ಎಲ್ಲ ಹೇಳ್ಕೊಂಡು ಬಂದು ಕೊನೆಗೆ ಹುಡುಗ ಒಂದು ಸ್ವಲ್ಪ ಟ್ರಿಗರ್ ಆಗ್ತಾನೆ. ಯಾಕೆ ಈ ಥರ ಈ ಕಡೆ ಹೋಗ್ತಾ ಇದ್ದೀರಾ, ನಡೀರಿ, ನಾವು ಇಲ್ಲ ಅಂದರೆ ಇಲ್ಲೇ ಇಳಿಸಿ, ನಾವು ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತೀವಿ, ನೀವು ನಮ್ಮನ್ನು ಈ ಥರ ಎಲ್ಲ ಕರ್ಕೊಂಡು ಹೋಗ್ಬೇಡಿ ಅಂತ. ಬಸ್ನ ಡೋರ್ಗಳೆಲ್ಲ ಲಾಕ್ ಆಗಿರುತ್ತೆ. 4-5 ಜನ ಹುಡುಗರು ಏನಿದ್ರು ಮೊದಲನೇದಾಗಿ ಅವರೆಲ್ಲ ಅಲ್ಲೇ ಇರ್ತಾರೆ. ಅವ್ರ ಜೊತೆ ಈ ಹುಡುಗಿ ಇಬ್ಬರು ಇರ್ತಾರೆ. ಎಷ್ಟೇ ಹೇಳಿದ್ರು ಆ ಒಂದು ಬಸ್ ಡ್ರೈವರ್ ಬಸ್ಸನ್ನು ನಿಲ್ಲಿಸೋದಿಲ್ಲ, ಇವ್ರನ್ನ ಕೆಳಗೂ ಇಳಿಸೋದಿಲ್ಲ. ಈ ಥರದ ಒಂದು ವಾದ ವಿವಾದ ತಾರಕಕ್ಕೇರಿ ಹುಡುಗಂಗೆ ಮತ್ತು ಚಾಲಕಂಗೆ ಜಗಳ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಆ ಬಸ್ಸಲ್ಲಿ ಮೊದಲೇ ಇದ್ದಂತಹ 4-5 ಜನ ಹುಡುಗನ ವಿರುದ್ಧ ತಿರುಗಿ ಬೀಳ್ತಾರೆ. ಸೊ ಅಲ್ಲಿ ತಳ್ಳಾಟಗಳಾಗ್ತವೆ, ನೂಕಾಟಗಳಾಗ್ತವೆ, ಹೊಡೆತಗಳು ಬೀಳ್ತವೆ. ಹುಡುಗನಿಗೆ ಎಲ್ಲರೂ ಸೇರ್ಕೊಂಡು ಹೊಡಿತಾರೆ. ಹುಡುಗಿ ಏನೋ ಬಸ್ ಹತ್ತಿದ್ರಲ್ಲ ಆ ಹುಡುಗನಿಗೆ ಬಸ್ಸಲ್ಲಿರುವಂತಹ ಎಲ್ಲ ಹುಡುಗರು ಸೇರ್ಕೊಂಡು ಹೊಡಿತಾರೆ. ಅವನು ಅಲ್ಲೇ ಕುಸಿದು ಬೀಳ್ತಾನೆ. ಅವಾಗ ಆ ಮಧ್ಯದಲ್ಲಿ ಹುಡುಗಿ ಬಿಡಿಸ್ಕೊಳ್ಳೋಕ್ಕೆ ಅಂತ ಹೋಗೋ ಸಮಯದಲ್ಲಿ ಅವಳ ಮೇಲೂ ಕೂಡ ಹಲ್ಲೆ ಮಾಡ್ತಾರೆ. ಅದಾದ ಮೇಲೆ ಒಂದು ಗ್ಯಾಂಗ್ ರೇಪ್ ಅಲ್ಲಿ ನಡೆದು ಹೋಗುತ್ತೆ. ಆ ಹುಡುಗಿ ಮೇಲೆ ಅಮಾನುಷವಾದಂತಹ ಒಂದು ಕೃತ್ಯ ನಡೆದು ಹೋಗುತ್ತೆ. ಒಂದು ನಿರ್ಜನ ಪ್ರದೇಶಕ್ಕೆ ಬಸ್ ಹೋಗಿ ನಿಲ್ಲುತ್ತೆ. ಅಲ್ಲಿ ಯಾರು ಜನಗಳು ಕೂಡ ಇರೋಲ್ಲ, ಪಬ್ಲಿಕ್ ಕೂಡ ಯಾರು ಇರೋದಿಲ್ಲ. ಅಂತಹ ಸ್ಥಳದಲ್ಲಿ ಅವಳನ್ನು ಗ್ಯಾಂಗ್ ರೇಪ್ ಮಾಡಿ ಸಾಯಿಸಲಾಗುತ್ತೆ. ಹುಡುಗ ನಿತ್ರಾಣ ಆಗಿರ್ತಾನೆ, ಅವನು ಕುಸಿದಲ್ಲೇ ಬೀಳ್ತಾನೆ. ಅವನಿಗೆ ಏನಾಗ್ತಾ ಇದೆ ಅನ್ನೋ ಪ್ರಜ್ಞೆ ಇರೋದಿಲ್ಲ. ಇದೆಲ್ಲ ಆಗಿ ಮಾರನೇ ದಿನ ಬಸ್ಸನ್ನು ಯಾರೋ ಒಬ್ಬರು ನೋಡಿ ಹುಡುಗಿಯನ್ನು ಇಬ್ಬರನ್ನು ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಹುಡುಗ ಬದುಕುಳಿತಾನೆ, ಹುಡುಗಿ ಆಲ್ರೆಡಿ ಸತ್ತು ಹೋಗಿರ್ತಾಳೆ. ಹುಡುಗನ ವಿಚಾರಣೆಗೆ ಕರೆದಂತಹ ಸಮಯದಲ್ಲಿ ಈ ಥರ ಎಲ್ಲ ಆಯಿತು ಅಂತ ಹೇಳ್ತಾರೆ. ಹುಡುಗಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾಗ ಪೊಲೀಸ್ ಇಲಾಖೆನೇ ಒಂದು ಕ್ಷಣ ದಂಗಾಗೋ ರೀತಿಯಲ್ಲಿ ಒಂದು ರಿಪೋರ್ಟ್ ಇರುತ್ತೆ. ಪೋಸ್ಟ್ ಮಾರ್ಟಮ್ ಮಾಡಿರುವಂತಹ ವೈದ್ಯರು ಕೂಡ ಅಲ್ಲಿಯವರೆಗೂ ಅಂಥ ಅಮಾನುಷ ಪ್ರಕರಣವನ್ನು ನೋಡಿರಲಿಲ್ಲ ಅಂತ ಹೇಳ್ತಾರೆ. ತಂದೆ ತಾಯಿಗಳಿಗೆ ವಿಚಾರ ಮುಟ್ಟಿಸ್ತಾರೆ. ತಂದೆ ತಾಯಿಗಳು ರಾತ್ರಿಯಿಂದನೇ ಹುಡುಗಿಯ ತಂದೆ ತಾಯಿಗಳು ಇಬ್ಬರು ಫೋನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಯಾರಿಗೂ ಕೂಡ ಅವ್ರು ರೀಚ್ ಆಗಿರೋದಿಲ್ಲ. ಒಂದು ಸಮಯದವರೆಗೂ ರಿಂಗ್ ಆಗ್ತಿದ್ದಂತಹ ಫೋನ್ಗಳು ಸ್ವಿಚ್ ಆಫ್ ಆಗಿರ್ತವೆ. ಅವರು ಭಯಗೊಂಡು ಆಲ್ರೆಡಿ ರಾತ್ರಿನೇ ಒಂದು ಕಂಪ್ಲೇಂಟನ್ನು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿರ್ತಾರಂತೆ. ಬೆಳಗ್ಗೆ ಬಾಡಿಗಳೆಲ್ಲ ಸಿಕ್ಕಾಗ ತಂದೆ ತಾಯಿಗಳಿಗೆ ಈ ಒಂದು ವಿಚಾರವನ್ನು ಮುಟ್ಟಿಸಲಾಗುತ್ತೆ. ವೈದ್ಯಕೀಯ ಸಿಬ್ಬಂದಿ ಹೇಳೋ ಪ್ರಕಾರ ಹುಡುಗಿಯ ಆ ನಿರ್ಭಯ ಅನ್ನುವಂತಹ ಹುಡುಗಿಯ ದೇಹದ ತುಂಡುಗಳನ್ನು ಅವರು ಪೋಸ್ಟ್ ಮಾರ್ಟಮ್ ಆದಮೇಲೆ ಬಾಡಿಯನ್ನು ಕಟ್ಟಿ ಕೊಡಬೇಕಲ್ಲ, ಆ ಕಟ್ಟಿ ಕೊಡೋದಕ್ಕೆ ತುಂಡುಗಳನ್ನು ಎಲ್ಲೆಲ್ಲಿ ಜೋಡಿಸೋದು ಅನ್ನೋದೇ ಒಂದು ತಲೆನೋವಾಗಿತ್ತಂತೆ. ಆ ರೀತಿಯಲ್ಲಿ ಅವಳ ಒಂದು ಅಂಗಾಂಗಗಳನ್ನು ಛಿದ್ರ ಮಾಡಲಾಗಿತ್ತು. ಸೊ ಈ ಒಂದು ಗ್ಯಾಂಗ್ ರೇಪನ್ನು ಇನ್ನೂ ನಾನು ಅದು ಏನೇನು ನಡೆದಿತ್ತು ಅಂತ ಹೇಳೋದಕ್ಕೆ ಹೋದರೆ ಕೇಳೋದಕ್ಕೆ ನಿಮಗೂ ಕೂಡ ಆಗಲ್ಲ, ಹೇಳೋದಕ್ಕೆ ನನಗೂ ಕೂಡ ಈ ವಿಡಿಯೋದ ಮುಖಾಂತರ ಸಾಧ್ಯ ಇಲ್ಲ. ಸೊ ಅವಳ ಮೇಲೆ ನಡೆದಂತಹ ಅಮಾನುಷ ಕೃತ್ಯ ಇದೆಯಲ್ಲ, ಅದು ಬಾಡಿಯ ಒಳಗಡೆ ರಾಡನ್ನು ತೂರಿಸಲಾಗಿತ್ತು, ಮಣ್ಣು ತುಂಬಲಾಗಿತ್ತು, ಖಾರದ ಪುಡಿ ಎರಚಲಾಗಿತ್ತು. ಈ ರೀತಿಯಾಗಿ ಅನೇಕ ಕುಕೃತ್ಯಗಳನ್ನು ಅವತ್ತು ಒಂದು ದಿನ ರಾತ್ರಿಯಲ್ಲಿ ಒಂದು 2-3 ಗಂಟೆಯಲ್ಲಿ ನಡೆದು ಹೋಗ್ಬಿಡುತ್ತೆ. ಆ ಹುಡುಗಿ ನರಕ ಯಾತನೆಯನ್ನು ಅನುಭವಿಸಿ ಅವತ್ತು ಪ್ರಾಣ ಬಿಡ್ತಾಳೆ. ಇದಕ್ಕೆಲ್ಲ ಪ್ರತ್ಯಕ್ಷದರ್ಶಿಯಾಗಿರುವಂತಹ ಹುಡುಗ ಏನು ಮಾಡದಿರುವಂತಹ ಅಸಹಾಯಕ ಸ್ಥಿತಿಯಲ್ಲಿ ಅವನಿರ್ತಾನೆ. ಅದಾದಮೇಲೆ ಈ ಪ್ರಕರಣದ ಆರೋಪಿಗಳನ್ನೆಲ್ಲ ಬಂಧಿಸಲಾಗುತ್ತೆ. ಈಗ ಅವ್ರಿಗೆ ಮರಣ ದಂಡನೆ ಕೂಡ ವಿಧಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಬಟ್ ಎಲ್ಲಿವರೆಗೂ ಇದನ್ನ ಹೇಳ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಇದು 2025, ಪ್ರಕರಣ ನಡೆದಿರೋದು 2012. ಇಲ್ಲಿಯವರೆಗೂ ಹೆಚ್ಚು ಕಡಿಮೆ ಒಂದು 10-12-13 ವರ್ಷ ಆಯಿತು. ಬಟ್ ಸ್ಟಿಲ್ ಇವತ್ತು ಆರೋಪಿಗಳು ಬದುಕಿದ್ದಾರೆ ಅನ್ನೋದೇ ದುರ್ದೈವ. ಬಿಕಾಸ್ ಐ ವಿಟ್ನೆಸ್ ಇದೆ, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ಗಳಿದೆ, ಟೆಕ್ನಿಕಲ್ ಎವಿಡೆನ್ಸ್ಗಳು ಮ್ಯಾಚ್ ಆಗ್ತದೆ. ಬಟ್ ಸ್ಟಿಲ್ ನಮ್ಮ ನ್ಯಾಯಾಂಗ ಯಾಕೆ ಈ ಥರದ ಒಂದು ಆಮೆನಡಿಗೆಯನ್ನು ಇಡ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಸೊ ಕಾನೂನು ಅನ್ನೋದು ಕೂಡ ಬಲಗೊಳ್ಳಬೇಕು. ಆರೋಪಿಗಳಿಗೆ ಇಮಿಡಿಯೇಟಾಗಿ ಶಿಕ್ಷೆ ಆಗುವಂಥದ್ದು ಇರಬೇಕು. ಕ್ಷಮಾದಾನ ಅನ್ನೋದು ಇಂಥ ಪ್ರಕರಣಗಳಲ್ಲಿ ಇರಲೇಕೂಡದು. ಸೊ ಮರ್ಡರ್ ಬೇರೆ, ರೇಪ್ ಆ್ಯಂಡ್ ಮರ್ಡರ್ ಬೇರೆ. ಅದರಲ್ಲೇ ಇದೊಂದು ರೇಪ್ ಆ್ಯಂಡ್ ಮರ್ಡರ್ ಅಷ್ಟೇ ಅಲ್ಲ, ಬ್ರೂಟಲ್ ರೇಪ್ ಆ್ಯಂಡ್ ಬ್ರೂಟಲ್ ಮರ್ಡರ್. ಸೊ ಇಂಥ ಪ್ರಕರಣಗಳಿಗೆ ಯಾವುದೇ ಪ್ರದೇಶ ಕೂಡ ಸಾಕ್ಷಿ ಆಗಬಾರ್ದು. ಒಳ್ಳೆ ರೀತಿಯಲ್ಲಿ ಒಂದು ದೇಶ ಆಗಲಿ ನಾಡಾಗಲಿ ಹೆಸರು ಮಾಡಬೇಕು. ಜೊತೆಗೆ ಸಿಟಿಸನ್ಸ್, ಬೀಯಿಂಗ್ ಅ ಸಿಟಿಸನ್ ಆಫ್ ದ ಕಂಟ್ರಿ, ನಾವು ಕೂಡ ಒಂದು ಸ್ವಲ್ಪ ಸೇಫ್ಟಿ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಬಿಕಾಸ್ ನಾವು ಹೇಳ್ತೀವಿ ಕಾನೂನು ವ್ಯವಸ್ಥೆ ತುಂಬ ಚೆನ್ನಾಗಿದೆ, ನಾವು ನಮ್ಗೆ ಯಾರು ಅಟ್ಯಾಕ್ ಮಾಡಕ್ಕೆ ಬಂದ್ಬಿಟ್ರೆ ಪೊಲೀಸ್ನವ್ರಿಗೆ ಫೋನ್ ಮಾಡ್ಬಿಡ್ತೀವಿ, ಹಿಂಗೆ ಮಾಡ್ಬಿಡ್ತೀವಿ ಅಂತ. ಇವತ್ತಿಗೂ ಕೂಡ ಹೆಣ್ಮಕ್ಳು ಲೇಟ್ ನೈಟ್ ಓಡಾಡುವಂತಹ, ಅದು ಏನೇ ಇರ್ಬೋದು, ಕೆಲಸ ಇರ್ಬೋದು, ಫ್ಯಾಮಿಲಿಯ ಅನಿವಾರ್ಯತೆ ಆಗಿರ್ಬೋದು, ಅಥವಾ ಅವರು ಓದುವಂತಹ ದಾರಿಯೇ ಆ ರೀತಿ ಆಗಿರ್ಬೋದು. ಸೊ ಅದೇನೇ ಇದ್ರೂ ಕೂಡ ನಮ್ಮ ಸೇಫ್ಟಿಯನ್ನು ನಾವು ಮಾತ್ರ ನೋಡ್ಕೋಬೇಕೇ ಹೊರತಾಗಿ ಇನ್ನೊಬ್ರು ಯಾರು ನೋಡೋದಕ್ಕೆ ಬರೋದಿಲ್ಲ. ಇವತ್ತು ನಿರ್ಭಯ ನೋಡಿ, ಹೆಸರು ನಿರ್ಭಯ, ಆದರೆ ಅವಳ ಜೊತೆ ನಡೆದಂತಹ ಕೃತ್ಯ ಇಡೀ ಇಂಡಿಯಾಗೆ ಅಷ್ಟೇ ಅಲ್ಲ, ಪ್ರಾಪಂಚಿಕವಾಗಿ ಭಯವನ್ನು
ಹುಟ್ಟಿಸಿ ಪದರುಗುಟ್ಟೋ ಹಾಗೆ ಮಾಡಿತ್ತು. ಅದಾದಮೇಲೆ ಆ ಕೇಸನ್ನು ಆ ಕೇಸು ಹೊರಗೆ ಬಂದ ಮೇಲೆ ಆ ಒಂದು ಪ್ರಕರಣವನ್ನು ಭೇದನಿಸ್ತಾ ಪೊಲೀಸ್ನವರು ಹೊರಗಡೆ ಆ ವಿಚಾರಗಳನ್ನೆಲ್ಲ ತಿಳಿಸಿದಾಗ ಇಡೀ ಸಮಾಜ ದಂಗೆ ಎದ್ದೇಳ್ತು. ಅದಾದಮೇಲೆ ಶಾಸಕಾಂಗಕ್ಕೂ ಕೂಡ ಒಂಥರ ಮುಜುಗರ ಆಯಿತು. ಕಾರ್ಯಾಂಗ ನ್ಯಾಯಾಂಗಗಳು ತುಂಬ ಬಲಗೊಳ್ಳಬೇಕು ಅನ್ನೋ ಕರೆ ಕೇಳಿಬಂತು. ಅದಾದ ಮೇಲೆ ಅದಕ್ಕೆ ಅಂತಲೇ ಸಪ್ರೇಟ್ ಕಾನೂನುಗಳನ್ನು, ಪೊಲೀಸ್ ಇಲಾಖೆಗಳಲ್ಲಿ ಹೆಣ್ಮಕ್ಳಿಗೆ ಅಂತಲೇ ಸಪ್ರೇಟ್ ವ್ಯಾನ್ಗಳನ್ನು, ಲೇಟ್ ನೈಟ್ ಡ್ಯೂಟಿಗಳನ್ನು, ಹೆಣ್ಮಕ್ಳೆಲ್ಲ ಎಲ್ಲೆಲ್ಲೇ ಜಾಸ್ತಿ ಇದ್ದಾರೆ ಅಂತ ಅನಿಸುತ್ತೋ ಅಲ್ಲೆಲ್ಲ ಬೀಟ್ ಪೊಲೀಸಿಂಗನ್ನು, ಈ ಥರ ಪ್ರತಿಯೊಂದರಲ್ಲೂ ಕೂಡ ಹೆಚ್ಚುವರಿ ಮಾಡ್ತಾ ಹೋಯಿತು. ಸೊ ಆ ಒಂದು ಪ್ರಕರಣ ಇವತ್ತಿಗೂ ಕೂಡ ಎಳೆಯಿಂದನೇ ಹಲವಾರು ಹೆಣ್ಮಕ್ಳ ದೌರ್ಜನ್ಯದ ಕೇಸ್ಗಳು ನಡೀತಾ ಇದೆ. ಇದು ಬರೀ ಶಾಸಕಾಂಗ ಕಾರ್ಯಾಂಗದ ವೈಫಲ್ಯ ಅಂತ ಹೇಳೋದಕ್ಕಿಂತ ನಮ್ಮ ಒಂದು ವೈಫಲ್ಯ ಕೂಡ ಇದೆ. ಪ್ರಜೆಗಳಾದ ನಾವು ನಮ್ಮ ಸೇಫ್ಟಿಯ ಬಗ್ಗೆ ಮೊದಲು ಒಂದು ಗಮನ ಹರಿಸಿ ಅದಾದಮೇಲೆ ಹೋಗಿ ಬರೋದು ಹೆಂಗೆ ಅನ್ನೋದ್ರ ವ್ಯವಸ್ಥೆ ಇಲ್ದೇ ನಾವು ಯಾವುದನ್ನು ಕೂಡ ಮಾಡೋದಕ್ಕೆ ಹೋಗಬಾರ್ದು. ಅತಿ ಹೆಚ್ಚಾಗಿ ಲೇಟ್ ನೈಟ್ ಪ್ರಯಾಣಗಳನ್ನು, ಲೇಟ್ ನೈಟ್ ಔಟಿಂಗ್ಗಳನ್ನು ನಾವೆಲ್ಲ ನಿಷೇಧ ಮಾಡಬೇಕು. ಆವಾಗ ನಮ್ಮ ಫ್ಯಾಮಿಲಿ ಕೂಡ, ನಾವು ಕೂಡ ಚೆನ್ನಾಗಿರ್ತೀವಿ. ಕಾರ್ಯಾಂಗ ಶಾಸಕಾಂಗ ಕೂಡ ತನ್ನ ಪಾಣಿಗೆ ನಾನು ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿಯಾಗಿತ್ತು. ವಿಡಿಯೋ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ, ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಜೈ ಹಿಂದ್.